ಎಷ್ಟೊತ್ತೆ ನೀನು ಅಲ್ಲಿ ಮದುವೆ ಮಾಡಕೋತಾ ಇದೀವಿ ಯಾರಾದ್ರು ಗೈಸ್ ನಮ್ಮಣ್ಣ ಒಳ್ಳೆ ಎಂಟ್ರಸೈಕ್ಲಿ ಅಂತ ಬಿಟ್ಬಿಟ್ಟು ಕರ್ಪೂರ ಹಚ್ತಾವನಿ. ಸರಾಯಿ ಬೇಕೋ ಎಂಡ ಬೇಕೋ? ಸರಾಯಿ, ಆಮೇಲೆ ಎರಡೆರಡು ಪ್ಲೇಟ್ ಬಿರಿಯಾನಿ. ಇದೊಳಗೆ ನೈನನ್ ಮಗನೇ ಹೋಗ್. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು. ಮರಿ ಓದ್ತಿ ಹಂಗೆ ಪೂಜ್ಗೆ ಜಾಪಕ ಅದೇ ಪರ್ಕಿಲ ಗಡಿಸ್ಬಿಡ್ತೀನಿ. ಹಿಂಗೆ ರೆಡಿ ಆಗೋದು. ಯಾತಿ ನಿನ್ನ ಇರು. ಗಾಯ್ಸ್ ಎಲ್ಲರೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೊತ್ತಿರ್ತದೆ ಇವತ್ತು ಓದ್ತಾ ಇದೀವಿ ಎಲ್ಲರೂ. ನಾವು ಮನೆಯವ್ರಿಗೆ ಓದ್ತಾ ಇದ್ದೀವಿ. ಈ ವರ್ಷ ಎಲ್ಲ ಬೆಳೆ ಎಲ್ಲ ಸೇಲ್ ಮಾಡಿ ರಾಗಿ ಒಂದು ಮನೆಗೆ ಬಿದ್ದು ಎಲ್ಲ ಹೊಲದ ಕೆಲಸ ಮುಗಿದೋಯ್ತು. ಪ್ರತಿ ವರ್ಷ ಇದೇ ಥರ ಓದಿರ್ತೀವಿ. ಇದೆಲ್ಲ ಕೆಲಸ ಮುಗಿದ ಮೇಲೆ ಈ ಸರಿ ಓದ್ತಾ ಇದ್ದೀವಿ. ನಾನು ರೆಡಿಯಾಗಿ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಆಯಿತು. ಕಾಯ್ತಾನೆ ಇದ್ದೀನಿ. ನಾ ಮನೆಗೆ ಇನ್ನೂ ರೆಡಿ ಆಗೋದ್ರಾಗೆ ಅವ್ರಿ. ನೀನೇನಪ್ಪ ಮದುವೆ ಗಂಡು? ಎಷ್ಟೊತ್ತೆ ನೀನು ಅಲ್ಲಿ ಮದುವೆ ಮಾಡಕೋತಾ ಇದೀವಿ ಯಾರಾದ್ರು? ಪಂಚ ಹೊಡ್ಕೊಂಡ್ಬಿಡ್ತಾರೆ ಪಂಚನ. ಇವಳು ನೋಡಿ ಇನ್ನೂ 1.5 ಗಂಟೆಯಿಂದ ರೆಡಿ ಆತಾನೆ ಹೇಳಿ ಅಪ್ಪ. ಈಗ ಕರೆಕ್ಟಾಗಿ 1 ಅವರ್ ಗಣಿತ ನೀನು ರೆಡಿ ಆಗ ನೋಡ್ಲಿ. ಅಪ್ಪ ನನಗೆ ತಲೆ ಕೆಟ್ಟೋಯ್ತು. ನನ್ನ ಕೂದಲು ಎಲ್ಲ ಹಾಳಾಗೋಯ್ತು. ರೆಡಿ ಮಾಡ್ಕೊಂಡಿದ್ದು ಇನ್ನೂ ಬರೋದ್ರಾಗೆ ಹೇಳಿ. ಇನ್ನು ಅವಳು ತನ್ವಿ ಎಲ್ಲಿ ಹೊಂಟಿದ್ದಿ ನಿನಗೆ ಕರ್ಕೊಂಡು ಹೋಗು. 7 ಮುಖ ರೆಡಿ ಆಗಿದ್ದು ನಾನು. 9 ಗಂಟೆ ಮಾಡಿದ್ರ ಅಥೋ ಎಲ್ಲಿ ಹೋದ್ರೆ ಇದೆ ಕಣಪ್ಪ ನಿಮ್ದು. ಅಯ್ಯ ನಿನ್ನ ಇಷ್ಟೊತ್ತಾಗ ರೆಡಿ ಆಗೋದು? ಏನ್ ರೆಡಿ ಆಗೋದು? ನಡಿ ಅಣ್ಣ, 4 ಗಂಟೆಗೆ ಎದ್ದಿದ್ದು. 4 ಗಂಟೆಗೆ ಎದ್ಬಿಟ್ರೆ ಇಷ್ಟೊತ್ತಾಗ 4 ಗಂಟೆ ತಗಾರೆ 5 ಅವರ್ ರೆಡಿ ಇದ್ದೆ. ಇದಂಗ ಬಾಳೆಹಣ್ಣು ಅಂಗಡಿ ಬಾಳೆಹಣ್ಣು ಅಂಗಡಿನ ಜಾಸ್ತಿ ಬಾರಿ ಎತ್ಕೊಂತ ಟೈಮ್ ಐತೆ ಬಾರೆ. ಗೈಸ್ ನಾವು ಹುಡುಗರು ಎಲ್ಲರೂ ಹೋಗ್ಬೇಕು ಅಂತಂದ್ರೆ ಎಷ್ಟು ಬೇಗ ರೆಡಿ ಆಗೋತೀವಿ. 10 ನಿಮಿಷ ನಮ್ದು. ಮನೆಗಳಲ್ಲಿ ಲೇಟ್ ಮಾಡ್ತಾರೆ 4 ಗಂಟೆಯಿಂದ ಮಾಡ್ತಾನೆ ಅವ್ರಿಗೆ. 9 ಗಂಟೆ ಆಯ್ತು ಇನ್ನೂ ಬಿಟ್ಟಿಲ್ಲ ನಾವು. ಅಲ್ಲಿ ಚುಂಚನಗಿರಿ ಕರೆಕ್ಟಾಗಿ ನಮ್ಮೂರಿಂದ 90 ಕಿಲೋಮೀಟ್ರು. ತೆಗಪ್ಪ ಬರಪ್ಪ. ಬರ ತೈ ತನ್ವಿ ಬರೀ ಜಲ್ದಿ. ಇಲ್ಲಿಗೆ ಹಿಂಗ ಆದ್ರೆ ನೀವೆಲ್ಲ ಮುಂದೆ ನಿಲ್ಗನ ಹೋದ್ರಿ ಅಂತ ಕತೆ. ಇಲ್ಲೇ ಆರಾಮ ಫ್ರೀಯಾಗಿ ಕೂತ್ಕೊಳ್ರಮ್ಮ. ಅದೇನು ತೊಡೆ ಮೇಲೆ ಪಡೆ ಮೇಲೆ ಕುಣಿಸ್ಕೊಂಡಿ ಸುಮ್ಮನೆ ಇಲ್ಲೇ ಕೂತ್ಕೊಳ್ಬಾರ. ಆಮೇಲೆ ಬರ್ಬೇಕಾರೆ ಕೂತ್ಕೊಂಡಿವಂತೆ ಮತ್ತು ಕೈ ಮುಕ್ಕಣತ್ತು. ನೀನ್ ಕೈ ಮುಕ್ಕಣ್ರ ನೀನ್ ಬಿಡ ಮುಗಿತ್ ಬರಮ್ಮ. ತಮ್ಮ ಜಲ್ದ ತಮ್ಮ. ಓಹೋ ಯೋಸಿ ಬೇರೆ ಯೋಸಿ ನಿನ್ಗೆ. ಬರೋಣ ಅರ್ಸಮಜ್ಜಿ ಬತ್ತೀನಿ ಮುಗಿಸ್ಕೊಂಡು ಎಷ್ಟು ಹೇಳ್ರ ಬಂದಿಲ್ಲ ಇರ್ಲಿ ನಿಂಗೆ ಆಯ್ತು. ಬಲ್ಲ ಕೇಳ್ತೀನಿ ಬಿಡು ನಿನ್ ದೇವ್ರನ್ನ. ಹೋಗೋಣ. ಗೈಸ್ ಇವಾಗೆಲ್ಲ ಡೋರ್ ಇಟ್ಟಿದ್ದೀರಾ? ಅಲ್ಲಿ ಹಾಕೊಂಡದ ನೋಡಪ್ಪ. ಇವಾಗ ಇಲ್ಲಿಂದ 25 ಕಿಲೋಮೀಟರ್ ಅಲ್ಲ 35 ಕಿಲೋಮೀಟರ್ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ಮಗಳು ಇಬ್ರು ಎತ್ತಕೊಂಡು ಅವ್ರ ಜೊತೆ ಅವ್ರು ಇಲ್ಲಿಂದ ಹೋಗಕ್ಕೆ ಹೋಗ್ತೀನಿ. ಗೈಸ್ ನಮ್ಮ ಅಜ್ಜಿನ ಎತ್ತಕೊಂಡು ಬಂದೆ. ಇದೇ ಅವ್ರವರು ನಾರ್ಸಂದ್ರ ಅಂತ ಅಲ್ಲ ಐತ್ ನೋಡ್ರಿ. ನೋಡಿದೇನ್ರಿ ಹನ್ಮಕ್ಕೋರೆ ಹೆಂಗೆ ಎಲ್ಲ ಜೋರ ಪೂಜೆ ಮಾಡ್ತಾ ಇದೆ. ಅಲ್ಲ ಜೇ ಕಳಗು ಚಮ್ಮೂರ್ ಜೋರ ಮಾಡ್ತಿದ್ದೆ ಪೂಜೆ. ನನ್ನ ಮೊಮ್ಮಗನ ಒಳ್ಳೇದಾಗ್ಲಿ ಅಂತ ಮಾಡಿದೆ. ಈಗ 3 ದೇವ್ರಿಗೆ ಮಾಡಿ ಬಂದೆ. ಅದೇನು ಇದ್ದಂಗೆ ಕೇಳೋದೇನು ಬಾಯ್ ಹಂಗೆ ಹೇಳೋದು ಹೋಗು. ನಮ್ಮ ಮನೆಯಲ್ಲ ತುಂಬಾ ಕಂಡು ಬಂದಿದ್ದಾಯ್ತು. ಚುಂಚನಗಿರಿ ಬೆಟ್ಟಕ್ಕೆ ಮೆಟ್ಲ ಕರ್ಕೊಂಡು ಹೋಗ್ತಾಯಿನಿ. ಅವ ಏನಕ್ಕೆ ಕಾರ್ ಮೇಲೆ ಹೋಗಲ್ಲ ಅಂದಿದ್ದು? ಕಾರ್ ಮೇಲೆ ಮೇಲೆ ಹೋಗಲ್ಲ ಅನ್ನೋದ? ಮೆಟ್ಲ ಕಡೆ ಹೋಗ್ಬೇಕಾ? ಗೈಸ್ ಮೆಟ್ಲ ಕಡೆ ಹೋಗ್ಬೇಕಂತೆ. ಗಾನ ಮಾಡಿದ್ರೆ ನೀವು ಫಸ್ಟ್ ತರಬೇಕು ಅಂತ ಅರ್ಶನ ಕುಂಕುಮ ಎಲ್ಲ ಏನಿರು ಅರ್ಶನ ಕುಂಕುಮ ತರೋಗಿ ಗಾನ ಮಾಡಲ್ಲ ನಿಂಗೆ. ವಸಂತಿ ನೀನು ಸಖತ್ ಕಾಣ್ತಿದ್ದಿ ಇವತ್ತು. ಇವಾಗ ಮೆಟ್ಲಿಗೆ ಪೂರ್ತಿ ಕರ್ಪೂರ ಹಚ್ಬೇಕಂತೆ. ನಮ್ಮ ಅಮ್ಮ ಅರಕೆ ಮಾಡ್ಕೊಂಡಿದ್ದಂತೆ ಕರ್ಪೂರ ಹಚ್ಬೇಕು ಅಂತ. ಇಷ್ಟು ಮೆಟ್ಲಿಗೂ ಕರ್ಪೂರ ಹಚ್ಬೇಕಂತೆ. ಹಚ್ತೀನಮ್ಮ ಒಬ್ಬಳೆ ಹಚ್ತಿ. ಪ್ರತಿ ವರ್ಷ ಮಿಸ್ ಆಗಿಲ್ಲ. ಭಕ್ತಿ ಗೈಸ್ ಇವಾಗ ಪೂರ್ತಿ ಹಚ್ಕೊಂಡು ಹೋಗ್ಬೇಕು. ಇಲ್ಲಿಂದ ಲಾಸ್ಟ್ವರೆಗೂ ನಾನು ಅಮ್ಮ ಸ್ಟಾರ್ಟ್ ಮಾಡ್ಕೊಂಡವ್ರಿ. ಹೋಗಮ್ಮ ನೀನು ಆಳು ಇಕ್ಕಮ್ಮ ಹಂಗೆ ಇಬ್ರು ಹಚ್ಕೊಂಡು ಹೋಗ್ರಮ್ಮ. ಒಂದೊಂದು ಬಿಟ್ಟು ಗೈಸ್ ನಮ್ಮ ಅಮ್ಮ ಅರಕೆ ಕಟ್ಕೊಂಡಿದ್ದಂತೆ ಈ ಥರ ಎಲ್ಲ ಮಾಡ್ತೀನಿ ಅಂತ. ಅರಕೆ ನೆರವೇರಿಸೋದು. ಅರಕೆ ಕಂಪ್ಲೀಟ್ ಮಾಡ್ತಾವ್ರೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು. ತೈ ನೀನು ಸ್ವಲ್ಪ ಮುಂದಕ್ಕೆ ಹೋಗು. ಅಮ್ಮ ಹಿಂದೆ ಬರ್ತದೆ. ತೈ ಕೂದಲು ಹಿಂದಕ್ಕೆ ಹಾಕಳಮ್ಮ. ಬೆಂಕಿ ಸುಟ್ಕೊಂಡ್ಯಾ ಗರ್ಭರ್ಗೆ. ನೋಡ್ರಿ ಗೈಸ್ ಅರ್ಧ ಆಗೋಯ್ತಲೆ. ತೋರ್ಸೆ ಪೋಲಿ ಅದು ನಿಂದು ಕೈ ಹೇಳ್ಕೊಳ್ಳಿವ ನಿಂಗೆ. ಕೈ ಹಿಂಗನ್ನು ಹಾಕೈ ಹಂಗೆ ತೋರಿಸ್ಬೇಕು. ಬಲಗೈ ತೋರಿಸ್ತಾಳೆ. ಯಾರನ್ನ ಹಿಂಗಂದ್ರೆ ಆ ಥರ ಬಂದು ಹಿಂಗನ್ನು ಈಗ ಹೆಂಗಂತ ಹೇಳೋ ಹೆಂಗಂತ ತೋರಿಸು. ನಾನು ಹೇಳ್ಕೊಟ್ಟಿದ್ವಾ ಹಂಗೆ. ವೆರಿ ಗುಡ್ ಗೈಸ್ ಇವತ್ತು ಪೋಲಿಯೋ ಎಲ್ಲ ಕಡೆ ನೋಡ್ಸ್ತವ್ರೆ. ಎಲ್ಲೆಲ್ಲಿ ಜನ ಸೇರ್ತಾರೋ ಎಲ್ಲ ಸೇರ್ಕೊಂಡ್ಬಿಟ್ಟವ್ರೆ.
ಗೈಸ್ ನಮ್ಮಣ್ಣ ಒಳ್ಳೆ ಎಂಟ್ರು ಸಿಕ್ಲಿ ಅಂತ ಬಿಟ್ಬಿಟ್ಟು ಕರ್ಪೂರ ಹಚ್ತಾವನಿ. ಏನಂತ ಬಿಡ್ಕೊಂಡು ಹಚ್ತಿದ್ಯಮ್ಮ? ಸುಮ್ಮನೆ ಇಕ್ಕೊಂಡು ಹಚ್ಕೊಂಡು ಓದ್ತಿದ್ದಿ. ನೀನು ಒಳ್ಳೆ ಎಂಟ್ರು ಸಿಗ್ಲಿ ಅಂತ. ನಾನು ಆತದ್ ಬಿಡು, ಒಳ್ಳೆ ಕೆಲಸ ಸಿಕ್ಲಿ ಅಂತ. ಇವರೆಲ್ಲ ನಮ್ಮ ಇವ್ರ ವಿಡಿಯೋ ನೋಡ್ತಾರಂತೆ. ಆಯ್ ಮಾಡ್ರಿ, ಹೇಳ್ರಿ ನಮಗೆ. ನಮ್ಮ ಇವ್ರಿಗೆ ದೃಷ್ಟಿ ತೆಗೀರಿ, ನಮಗೆ ತೆಗೀರಿ. ಒಳ್ಳೇದಾಗ್ಲಿ ಎಲ್ಲಾರು ಚೆನ್ನಾಗಿರಿ. ಎಲ್ಲಾರು ಅವ್ರಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿದೆ. ಕಾಲಭೈರವನ ದೇವಸ್ಥಾನಕ್ಕೆ ಬಂದಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಆಗುತ್ತೆ, ಮಾಡ್ತಾವ್ರೆ. ಕಾಲಭೈರವ ಒಳ್ಳೇದು ಮಾಡ್ತಾವ್ರೆ. ಇವಾಗ ಕರ್ಪೂರೆಲ್ಲ ಹಚ್ಬಿಡೋಷ್ಟೊತ್ತಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತು. ಕರ್ಪೂರ ಹಚ್ಚಿದ ಉದ್ದೇಶ ಏನಮ್ಮ ನಿಂದು? ಕರ್ಪೂರ ಹಚ್ಚಿದ ಉದ್ದೇಶ ಏನು ಹಿಂಗೆ ಅಂದ್ಬಿಟ್ರೆ ಹೇಳು. ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗಲಿಲ್ಲ, ಜನ ಕೇಳ್ಬೇಕು ನೀನು ಹೆಂಗೆ ಹಚ್ಚಿದ್ದಿ. ಒಳ್ಳೇದಾಗ್ಲಿ ನನಗೆ, ನಮ್ಮ ಮಗಂಗೆ, ನಮ್ಮ ವಿಡಿಯೋ ನೋಡೋರ್ಗೆ ಹೇಳು. ಎಲ್ಲಾರ್ಗು ವಿಡಿಯೋ ನೋಡೋರ್ಗೆ ಒಳ್ಳೇದಾಗ್ಲಿ. ನಮ್ಮ ಅಪ್ಪ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರೆ. ಒಂದ್ಸಲ ಜೋರ ಹೋಗಮ್ಮ ಎಲ್ಲರಿಗೂ. ನಾವು ಪ್ರಸಾದ ಅಂತ ಬರ್ತಾರಲ್ವಾ, ನೀನು ಮಾಡಿ ಒಂದೇ ಬರ್ತಾರ. ಅವಳು ನೆಂಟ್ರ ಅವಳು ಪಾಪ. ಅವಳು ಅಮ್ಮನ ಹೇಳಿ ಇವತ್ತು ತಿಂತಾಳ ಅವಳ ಮೇಲೆ. ಇನ್ನು ಎಳೆ ಪಾಪ ಅವಳು. ಕೈ ಬಾಯಿಗೆ ಏನ್ ಬಿಡ್ಕಂಡೆ ಮಕ್ಕ ನ್ಯಾಯ ಮಾಡಿ ನಮ್ಗೆ ದೇವಸ್ಥಾನಕ್ಕೆ ಬಂದಾಗ ಮಕ್ಕ ಬಾಡಾಗಿರ್ತಾರೆ ಕಂಡಿದ್ದಿ. ದೇವಸ್ಥಾನದಲ್ಲಿ ಅನ್ನದಾನ, ದೇವಸ್ಥಾನ ಮಹಾದಾನ. ಅಯ್ಯೋ, ಅನ್ನಕ್ಕೆ ಸಾಂಬಾರು ಜಾಸ್ತಿ ಬಿಟ್ಬಿಟ್ರಲ್ಲಪ್ಪ. ಪೋಲಿ ಹಾಕೋರು ಎಲ್ಲೋದ್ರು ಪೋಲೆ ಕೇಳ್ತಾವ್ರೆ. ಅದಕ್ಕೆ ಕೈ ಹಿಂಗೆ ಹಿಡ್ಕೊಂಡು ಅಂತ ಕೊಟ್ಟಿದ್ದೀನಿ. ಹೆಂಗೆ ತೋರಿಸ್ಬೇಕು ಅವ್ರು ಬಂದಾಗ. ಹಂಗೆ ವೆರಿ ಗುಡ್ ಗರ್ಲ್. ಇನ್ನು ಕೈ ಬಿಟ್ಟಿದ್ದೀನಿ ಅಲ್ಲಿಗೆ ದೇವಸ್ಥಾನ ಅಲ್ಲಿ ಮೇಲೆ. ಅಲ್ಲಿ ಕೇಳ್ಕೊ, ಚೆನ್ನಾಗಿ ಕೇಳ್ಕೊಂಬಿಡು. ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ಡಾಕ್ಟರ್ ಆಗೋ ಥರ ಆಗ್ಲಪ್ಪ ಅಂತೆಲ್ಲ ಚೆನ್ನಾಗಿ ಕೇಳ್ಕೊಂತೀ. ಕೇಳ್ಕೊ, ನಾನು ಸೈಡಾಗಿ ಇರ್ತೀನಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ತನ್ವಿಲ್ಲ ಅವಳೆ. ಇವಾಗ ನೋಡ್ರಿ ಕಾರ್ ಕೀ ಕಳೆದ ಗಂಟೆ ಆಟ ಆಡ್ಸಿ ನೋಡ್ರಿ. ಇವಾಗ ನಡೀರಿ, ಟೈಮ್ ಆಯ್ತು, ನಡೀರಿ. ತೆಗಿ ಅಮ್ಮ, ಕೀ ಇಲ್ಲಮ್ಮ. ಕೀ ತೆಗಿ ಬ್ಯಾಗಲ್ಲಿ. ಹೂ ಕಣಪ್ಪ, ಕೊಡ್ಬೇಕಾರ ಅಲ್ಲೇ ಹಾಕಿದ್ ಪೋ. ಲಾಸ್ಟಿಗೆ ಅಲ್ಲ ಡಿಕ್ಕಿ ಕ್ಲೋಸ್ ಮಾಡಿದ್ದು. ನಾನು ಲಾಸ್ಟಿಗೆ ನಿಮ್ಗೆ ಅಲ್ಲಿ ಯಾರಮ್ಮ ಲಾಸ್ಟಿಗೆ ಡಿಕ್ಕಿ ತೆಗಿ. ನೀನು ಯಾವನಪ್ಪ ಅದು ಇಟ್ಕೊಳಕ್ಕೆ? ನಾನು ಡಿಕ್ಕಿ ಓಪನ್ ಮಾಡೋಕೆ ನಿಂಗೆ ಈಸ್ಕೊಡ್ಲಿವಾ? ನನ್ನ ಜಾಬಲ್ಲಿ ಇಲ್ಲ ಕಣಮ್ಮ. ನಾನು ನಿಜ ನಿನಗೆ ಕೊಟ್ಟೆ ಕಣಪ್ಪ. ನಾನು ಪೋ ನನ್ನ ಕೈಗೆಲ್ಲಿ ಕೀ ಕೊಟ್ಟೆ ನೀನು. ನಿನ್ ಕೈ ಕೊಡ್ಲಿವ ಅಲ್ಲಿ ಯಾಕು ಅಂತ? ಕೀ ಕೊಟ್ಟಿಲ್ಲ, ನಾನು ಇದು ಮಾಡ್ತಿರ್ಲಿವಾ? ಗೈಸ್ ನಮ್ಮ ಎರಡನೇ ಮನೆ ದೇವರು ಹುಲಿಯೂರಮ್ಮ, ಹುಲಿಯೂರು ದುರ್ಗ. ಏನ್ ತಿಂತೀಯ? ಏನ್ ತಿಂತೀಯ? 2 ಪ್ಲೇಟ್ ಬಿರಿಯಾನಿ ಕೊಡ್ಸು. ಆಮೇಲೆ ಇನ್ನೇನು, ಒಂದು ಬಾಟ್ಲ್ ಸರಾಯಿ. ಒಂದು ಬಾಟ್ಲು ಸಾಲ ಸರಾಯಿ? ಒಂದು ಬಾಟ್ಲ್ ಸರಾಯಿ. ಸರಾಯಿ ಬೇಕೋ ಎಂಡ ಬೇಕೋ? ಸರಾಯಿ. ಆಮೇಲೆ 2 ಪ್ಲೇಟ್ ಬಿರಿಯಾನಿ. ಓಹೋ, ಇಲ್ಲಿಲ್ಲ ನೀನು. ನಿಮ್ಮ ಯಜಮಾನ್ರ ಏನಾದ್ರು ಕೊಟ್ಬಿಟ್ಟಿದ್ದೀನಿ ನಂಗೆ. ನಮ್ಮ ಯಜಮಾನ್ ಕೊಟ್ಬಿಟ್ಟಿಲ್ಲ, ನನ್ನ ಮಗಳು ಕೊಟ್ಬಿಟ್ಟವಳೆ. ನನ್ನ ಮಗಳು ನಿನಗೆ ಅಲ್ಲ, ನಿನ್ನ ಮಗಳು ನನಗೆ ಕೊಟ್ಟಿಲ್ವಲ್ಲ? ನೀನು ಕೊಟ್ಟಿಲ್ಲ, ನಿನ್ನೆ ಎತ್ತಿ ಸಾಕ್ಯವಳೆ. ವೆಜ್ ಆಯ್ತು ಹೇಳಿ. ಇವಾಗ ಸಸ್ಯಾಹಾರಿ ಬೇಕಾ ಮಾಂಸಾಹಾರಿ ಬೇಕಾ ಊಟ? ನಂಗೆ ಕೋಳಿದ್ ಬೇಡ, ಮೊರಿ ಬಾಡ್ಬೇಕು. 2 ಪ್ಲೇಟ್. ಇಂಥದಾಗ ಚೆನ್ನಾಗಿದ್ದಲ್ಲ ನೀನು. ಕೋಳಿದ್ ಬೇಡ, ನಾನ್ ಮುಟ್ಟಲ್ಲ. ನಮ್ಮ ಅಪ್ಪ ಬಂದಾಗ ಹೇಳು ಏನಂತ. ಅವ್ರ ಕೈಲಿ ಹೇಳಲ್ಲ, ನನ್ನ ಮೊಮ್ಮಗನ ಕೈಲಿ ನಾನು ಹೇಳ್ತೀನಿ. ಅವ್ರ ಕೈಲಿ ಹೇಳಲ್ಲ ನಾನು. ಅವ್ರ ನನ್ನ ಕೈಲಿ ಮಾತಾಡೋದು ಇಲ್ಲ, ನಾಚಿಕತಾರೆ. ನಾನು ಮಾತಾಡೋದು ಜಾಸ್ತಿ. ನೋಡಿ ನೆಕ್ಸ್ಟ್ ಹೋಟ್ಲಾ ಗೈಸ್. ನೆಕ್ಸ್ಟ್ ಹೋಟ್ಲಿಗೆ ಹೊಟ್ಟೆ ಹಸ್ಕೊಂಡ್ಬಿಟ್ರಲ್ಲ, ಎಲ್ಲ ಹೊಟ್ಟೆ ಹಸ್ಕೊಂಡು ಸುಸ್ತಾಗ್ಬಿಟ್ಟವ್ರೆ ಬೆಳಗಿಂದ. ಅಲ್ಲಿ ಅದೇ ತಿಂದಿಕ್ಕೆ ಕಡೆ ಇದ್ದದೇನಮ್ಮ. ಕಾಪಾಡಮ್ಮ, ನೆಕ್ಸ್ಟ್ ಸರಿ ಸ್ವಂತ ಕಾರ ಬರಂಗ್ ಮಾಡಮ್ಮ ದೇವ್ರೆ ತಾಯಿ. ನಮ್ಮ ಪಕ್ಕ ಅನ್ಕಣಿ ಅದ ಕಣಮ್ಮ. ಹೋಸಲಿ ಬಂದ ಹೋಸಲಿ ನನ್ಗೆ ಬಿರಿಯಾನಿ ಕೊಡ್ಸಂಗ್ ನನ್ ಮಗನ್ಗೆ, ನನ್ನ ಮೊಮ್ಮಗನ್ಗೆ. ಒಳ್ಳೆ ಬಿರಿಯಾನಿ ಹಿಡ್ತಿದ್ದೀನಿ ನೀನು. ಮಸಾಲ ದೋಸೆ ಇಲ್ಲವ ಕೊನೆಗೂ ನಿಂಗೆ. ಇದೇ ತಿನ್ನ ಚೆನ್ನಾಗಿತ್ತು. ಅದಕ್ಕಿನ್ನ ಚೆನ್ನಾಗಿದ್ದಾನೆ ನಿಂಗೆ. ನಿಂಗೆ ಚೆನ್ನಾಗೈತಾ? ಯಾಕೆ ಹಂಗೋತೈತಿ? ಬರೋಣ ನೆಕ್ಸ್ಟ್. ಯಾವಾಗ ಬೇಟೆ? ನೆಕ್ಸ್ಟ್ ನಿಮ್ಮ ಬೇಟೆ ಏನು? ಯಾವಾಗ? ನೀನ್ ಹೇಳು. ಬಾ ನಾಳಿಗೆ. ಮತ್ತೆ ಹಿಂಗೇನೆ ಹೇಳು. ಸರಿ ಬರೋಣ. ಬಾಯ್. ಎಲ್ಲ ಅವರು ನಿಮ್ಮ ಇವರು ಮೊಮ್ಮಗಳು ಹೋಗ್ಬಿಟ್ರ ಅಲ್ಲೇ
ಬಾಯ್ 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 ಗೈಸ್ ನಮ್ಮ ಅಜ್ಜಿಯರ್ನೆಲ್ಲ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ನಾವು ಮನೆ ಕಡೆಗೆ ಹೋಗಿ ಮುಂದಿನ ಕೆಲಸ ಏನೋ ಹೇಳಪ್ಪ ಡ್ಯಾಡಿ. ದನ ಹೊಲ್ತೋಗಿದ್ದಾವೆ. ಮುಗೀತು. 20 ಕಿಲೋಮೀಟರ್ ಐತೆ ಮನೆಗೆ. 20 ಕಿಲೋಮೀಟರ್ ಹೋಗ್ಬಿಟ್ಟು ಫಸ್ಟ್ ಒಂದು 2 ಅವರ್ ಮನೆಗೆ ಬೇಕು. ಯಾಕೋ ಸ್ವಲ್ಪ ಮೂಡೋಟ ಆಗ್ಬಿಟ್ಟ ನನಗೆ. ನಾನು ನಿನಗೇನಾಗ ನಾನು ಓಡಿಸಿರೋ ನನ್ನ ಕಾರ್ 150 ಎಷ್ಟು 180 ಕಿಲೋಮೀಟ್ರು. ಇವಾಗ ಮನೆಗೆ ಬಂದ್ಬಿಟ್ರೆ 2 ಅವರು. ನಾಳೆಗಿನ್ನ 2 ಇಂಟರ್ನಲ್ಸ್ ಬೇರೆ ಏನಂತ ಗೊತ್ತಿಲ್ಲ. ಗೋವಿಂದ ನಮಃ ಎಲ್ಲ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ಬಂದಿ. ನಾವು ಅಮ್ಮ ಓಡೋಗಿ ದನ ಎಲ್ಲ ಹೊಲ್ತೋಗಿದ್ವಲ್ಲ ಎಲ್ಲ ಹಂಗೆ ಬಿಟ್ಟು ಹೊಟ್ಟಾಗಿತ್ತು. ಎಲ್ಲ ಕಾರಾಗಿ ಐತೆ. ಐಟಮ್ ಏನು ಇಟ್ಕೊಂಡಿಲ್ಲ. ಇವಾಗೆಲ್ಲ ಎತ್ಕೊಂಡು ಕಾರ್ ಓನರ್ ಕೊಟ್ಬರಕ್ಕೆ ಹೋಗ್ಬೇಕು. ಏನು ವಸಂತ ಮನೆ ಯಾಕೆ ಎಲ್ಲ ಮೂಡ್ ಔಟ್ ಆಗೋದು ಮಕ್ಕ ದೃಷ್ಟಿ ಆಗದ. ನಾವು ಅಮ್ಮಂಗಲ್ಲಿ ತಿಂದಿದ್ದು ಹೊಟ್ಟೆಲ್ಲ ಹಂಗೆ ಅಂತೆ ದೃಷ್ಟಿ ಆಗ್ಬಿಡದೆ. ಇವಾಗ ದೃಷ್ಟಿ ತೆಗಿದೀನಿ. ಪರ್ಕೆ ಕಡಿತಾ ಬಂದು ಇಸ್ಕೊ ಎಲ್ಲ ಗೈಸ್. ಕಾರೆಲ್ಲ ಕೊಟ್ಬಿಟ್ಟು ಬಂದಿದ್ದಾಯ್ತು. ನಮ್ಮ ಮನೇಲಿ ಎಲ್ಲ ಮನೆಕೊಂಬಿಟ್ಟವ್ರೆ ಸುಮ್ಮನೆ ಸುಸ್ತಾಗಿ. ಅವ ನೀನು ಹಿಂಗೆ ಮನ್ಗಿದ್ದಿ ಇದ್ರಲ್ಲಿ ಕೂತ್ ಹೇಳ್ತೀನಿ. ಅಪ್ಪೆಲ್ಗೆ ಹೋಯ್ತು ಇದ್ರಲ್ಲಿ ಹೇಳ್ತೀನಿ ಮೇಲ್ಕೆ ಹೆಂಗ್ ಕೊಡ್ಲ ನೀನು ಅನ್ಸುತ್ತೆ. ಅಲ್ಲಿ ನಿಮ್ಮ ಗಂಡನ ಏನಾದ್ರು ಬಿಟ್ಟಿದ್ದ ಇಲ್ಲಿ? ಬಿಟ್ಟಿದ್ದೀನಿ. ಏನ್ ಬಿಟ್ಟಿದ್ದಿ? ಬೆಳಕಾಳ ಸಂಬ್ರ ಬಿಟ್ಟಿರೋದಕ್ಕೆ ಬಿಡೋದು ಹೋಗು ಬಾ ಅಂತ ಹೇಳ್ತೇನೆ ನೀನು. ನಿನಗೆ ಓತಿ ಅಷ್ಟೆಲ್ಲ ಹೇಳಿದೀನಿ. ಅಷ್ಟು ಬಗ್ಗೆ ಹೇಳಿದ್ದೀನಿ. ನಾವು ಹೋಗ್ಬೇಕಾದ್ರು ನಾನು ಓದ್ತೀನಿ. ಹೋಗಿ ನಾನು ಏನು ಹಿಂಗೆ ಕರ್ಕೊಂಡು ಹೋಗ್ಬೇಡ. ನಮ್ಮ ಜೊತೆ ಹೆಂಗ್ ಬರಲಿಲ್ಲ ಹೇಳು? ನಾನು ಬರೋಲ್ಲ ಹೋಗು. ಯಾಕೆ? ಅದಕ್ಕೇನೆ ಅಂದ್ರೆ ಹೋಗ್ಬೇಕಾ ಓದ್ತೀನಿ. ನಾನು ದೇವ್ರಿಗೆ ನಾನು ಹೋಗ್ತೇನೆ ಹೊಣೆಯ. ಯಾಕೆ ಕಳಪ್ಪ ಬೇಜಾರು ಮಾಡ್ಕೊಂತಾರೆ ಅಂತ ಮನೆ ಖಾಲಿ ಬಿಟ್ಟು ಹೋಗೋದು ಅಂತನ. ಮನೆಯೆಲ್ಲ ಬೇಗ ಹಾಕೊಂಡು ಮನೆ ಮಕ್ಳನ್ನೆಲ್ಲ ಹೆಂಗೆ ಹೋಗೋದು ಅಂತ. ಮತ್ತೆ ಅಯ್ಯ ಮುದ್ಕಿ ನೀನು ಅದು ಹೆಂಗೆ ಅಯ್ಯೋ ಸೇನಮ್ಮನ ಹೋಗಿ ನೀನು ನಿಮ್ಮನ್ನೇನು ನನ್ನ ಪಾಡಿ ನಾನು ಬಿದ್ದಿದ್ದೀನಿ. ಹೋಗಲೇ ಮತ್ತೆ ಬಾ ಅಂತ ಹೇಳ್ದ ಬರ್ಬೇಕಾಯ್ತು ನೀನು. ಬರಲ್ಲ ಯಾಕೆ ಬರಲ್ಲ? ಓದ್ತೀನಿ ಹೋಗಿ. ನಾನು ಹೋಗ್ಬೇಕಾದ್ರೆ ಯಾವಾಗ ಓದ್ತಿ? ನಾಳೆಗೆ ಓದ್ತೀನಿ. ಒಬ್ಳು ಯಾವನ ಎತ್ಕೊಂಡ್ರೆ ಏನ್ ಮಾಡ್ತೀವಿ? ಯಾವ ಎತ್ಕೊಂಡೋತಾನ ಎತ್ಕೊಂಡು ಹೋಗು ಅಂತ ಅರೆದಾಗಿಲ್ದಾಗ ಎತ್ಕೊಂಡೋಗಿ ಮುದ್ಕಿ ಎತ್ಕೊಂಡು ಹೋಗ್ಬೋತಾನೆ. ನೀನೇನ್ ಪಿಗಾರ ಆರದಾಗಿದೆ ಎತ್ಕೊಂಡು ಹೋಗಕ್ಕೆ ಅಲ್ಲ ಅಲ್ಲ ನಿನ್ನ ಕಾಳಪ್ಪ ಮದ್ವೆ ಆಗಿರೋದು ಹೆಚ್ಚು ನಿನ್ನ. ಅಯ್ಯೋ ನೀನು ಹೋಗಪ್ಪ ನೀನು ಸುಮ್ಮನೆ. ಕಾಳಪ್ಪ ಮೋದಿ ಗೈಸ್ ಅರೆದಾಗ ಆದಾಗೆ ಎತ್ಕೊಂಡೋಗಿಲ್ಲ ಅಂತಂದ್ರೆ ಇನ್ನ ಚಿಕ್ಕ ಏಜಲ್ಲಿ ಇದ್ದಾಗ ಯಾರು ಮುಟ್ಟಿಲ್ಲ ನನ್ನ. ಇವಾಗ ಅವನು ಎತ್ಕೊಂಡೋಗಾನೆ ಅಂತ. ಮತ್ತೆ ನಿನ್ನೇನು ಎತ್ಕೊಂಡೋಗಲ್ಲ. ಆ ಕಿವಿಲಿ ಕೊಳಲಿರೋ ಏನಿಲ್ಲ ಕೊಳ್ಳಗೂ ಏನಿಲ್ಲ ಎಲ್ಲ ನಿಮ್ಗೆ ಮಡ್ಗಿದೀನಿ ಹೋಗು. ಮುಗ್ಬಿಟ್ಟೆಲ್ಲ ತಿನ್ನೋದವಲ್ವಾ? ಅಯ್ಯೋ ಅವಲಕ್ಕಿ ಸರ್ ಯಾರಿಗೆ ಕೊಡ್ತೀವ? ಯಾವ ಅವಲಕ್ಕಿ ಸರ್ಗು ಅಲ್ಲ ಐತಲ್ಲ ನಿಂದು ಎಳ್ಳೆಳೆ ಯಾರಿಗೆ ಕೊಡ್ತೀವಿ ಹೇಳು? ನೀನೇ ತಗೊಂಡೋಗಿ ಹೋಗು. ನಿಜವಲ್ಲ? ಎಲ್ಲ ನೀನೇ ತಮ್ಮಡಿ ನಿಂತಿ. ಅಮ್ಮ ಸಾಕೇನಮ್ಮ. ಅದ್ಯಾವ್ದೋ ಸೀರಿಯಲ್ ಹೊಸ್ಕೊಂಡಿರೋ ಹಾಸಿಗೆ ಓದ್ಕೊಂಡಿದ್ದಿಲ್ಲಮ್ಮ ನೀನು. ಇದಳ ರೂಮ್ ಮನೆ ಕದಳಮ್ಮ ಇಲ್ಲಿ ಮನೆಗೆ ಮಾಡ ರೂಮು. ವಸಂತಿ ಎದೊಳಗೆಲೆ ಎದೊಳಗೆಲೆ ಲೇ ಪಾಪ ಸುಮ್ಮನೆ ಹೋತಿ ಹಂಗಲ್ಲ. ಎದೊಳಗೆ ಬಿಲ್ಡೈನ್ ಮಗಳೇ ಏನ ಆಗ್ಬೇಕ ಪೂಜೆ? ಆಗ್ಬೇಕು. ಎದೊಳ್ತಿ ಏನಾರ ಬೇಕೇಳು? ರೋಯ್ದಳು ರೂಮ್ ಮನೆಗೂ ಮನೆ ಕಂತಿಯಲ್ವ ಹೇಳುವಾಗ? ಅಯ್ಯೋ ನಾನು ಏನು ಪಾಪ ನಾನು ಉಗಿದ್ ಬಿಡ್ತೀನಿ ಮಕ್ಕೆ. ಒಂದ್ಸಲ ಪ್ಲೀಸ್. ಅದಕ್ಕೆ ನೀನು ಉಗಿಸ್ಕೊಂಡು ಹೊಟ್ಟತೀನಿ ನಿನ್ನ ಹತ್ರ. ಪಾಪ ಓತಿ ಅತ್ತ ಅದಕ್ಕೆ ಇದೊಳಮ್ಮ ದುಷ್ಟು ತೆಗಿತೀನಿ. ಇದೊಳಮ್ಮ ನಿಂಗೆ ಏನ್ ದುಷ್ಟಿನಿ ಬೇಡ. ಹೊಟ್ಟೆನೇ ಐತದ ತಲೆನೇ ಐತದ. ಅಮ್ಮ ನಿಂಗೆ ಕಣ್ಣ ಬಿಡ್ತಾನೆ ಇದೊಳಮ್ಮ. ದೃಷ್ಟಿ ಆಗೋದು ಇದೊಳು. ವಸಂತಿ ನನ್ನ ಮಾತು ಕೇಳೆ. ಏನ ಆಗ್ಬೇಕ ಹೆಂಗ ಹೇಳು? ಹೋಗ್ಯ ಬಾರೆ ಅಂದೆ. ಲವ್ ಇಂದ ಕಣೆ. ನಾನು ಎದಳ್ತಿ ಎದಳ್ಬೇಕು ನನಗೋಸ್ಕರ ಮರ್ಯಾದೆ ಕೊಟ್ಟಿ. ನನ್ನ ಕೈಲಾಗಲ್ಲ. ಯಾಕೆ? ನಿಮ್ಮ ಏನ್ ವಸಂತಿ ಅವ ನಿನ್ ಹಿಂಗಿದೆ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಸುಮ್ಮನೆ ಇರ್ತಿ ಹೆಂಗ ಹೇಳು? ನಮ್ ಜನ ಹಿಂಗಿಂದ ಹಿಂಗ್ ನೋಡಕ್ ಆಗಲ್ಲ. ಇದಳು 9 ಗಂಟೆ ಮನೆ ಕಣ್ ಬೆಳಗ್ಗೆ 9 ಗಂಟೆ ಮನೆ ಕಣಿಂತೆ ಇದೊಳ್ತಿ ಇಲ್ವೇ? ಯಾರ ನಮ್ ತಾತ್ ಮಾಡ್ತಾನೆ. ವಸಂತಿ ವಸಂತಮ್ಮ ಇದಳಮ್ಮ. ಅಮ್ಮ ನೋಡ್ರಿ ಹಳೆ ಪಾಪತ್ರ ಮಲಗಿದ್ಯಲ್ಲಮ್ಮ. ಪಾಪ ಸುಮ್ಮನೆ ಹೋತಿ ಹಂಗ ಹೇಳುವ. ಬಾಯಿ ಒಂದು ಕವಿತೆ ಹೇಳ್ತೀನಿ. ಬಾಯ್ಲಿ ಯಾಕೆ ಕವಿತೆ ಹೇಳ್ಬಿಡು ಹೋಗ್ ನಂಗೆ. ಸೈಡಾಗಿ ಮನೆಗೆ ನಾನು ಕವಿತೆ ಹೇಳ್ತೀನಿ. ನಾನು ಹೇಳೋದು ನೀನು ಕೇಳಿಸ್ಕೊಂಡು ಅಷ್ಟೇ ಪ್ಲೀಸ್. ಇದೊಳೆ ವಸಂತಿ ಪ್ಲೀಸ್. ವಸಂತಮ್ಮ ವಸಂತಿ ಅಪ್ಪ ಮಾತ್ರ ಅನ್ಬೇಕು ಹಂಗಂತ. ನಾನಂದ್ರೇನು? ಅಮ್ಮ ನನಗೋಸ್ಕರ ರೂಮ್ ಮನೆಗೆ ಅದಳಮ್ಮ. ನಾನು ಮಲ್ಕೊಳಲ್ಲ. ಯಾರಾದ್ರೂ ಬರ್ತಾ ಇರ್ತಾರೆ ಕಣಮ್ಮ. ಅವಾಗ ನೋಡು ಬಂದ್ರು ಬರ್ಲಿ ಬಿಡತ್ತ. ಯಾರೋ ಹೊಸಳು ಹುಡಿಕೊಂಡ್ ಬಂದಿದ್ರು ಪಾಪ. ಬರ್ಲಿ ಬಿಡು. ನಾ ರೂಮ್ ಮನೆಗೆ ಇದಳ. ಅದಕ್ಕೆ ನಿನ್ ರೂಮಲ್ಲಿ ಮನಿಕೊಂಡ್ಬಿಟ್ರೆ ನಿನ್ನೇನು ಮಾತಾಡ್ಸಲ್ಲ. ನಿನ್ನ ನೀನು ಮಾತಾಡ್ಸೋದಿಲ್ಲ ಇದಳು ಪ್ಲೀಸ್. ನಾ ಮಲ್ಕೊಳಲ್ಲ. ವಸಂತಿ ಗೇಯ್ ವಸಂತಿ ಇದೊಳಗೆ ನನ್ ಮಗನೇ ಹೋಗ್ ಮುತ್ಕೊಡ್ತೀನಿ. ಇದೊಳೆ ಪಾಪ ನೀನ್ ಹೋಗಲ್ಲ ಆಗ್ತದೆ ಬಾರಿಗೆ ರೂಮಲ್ಲಿ ಮನಿಕೊಂಬಿಡ. ಅದಕ್ಕೆ ಯಾರ ರೂಮಲ್ಲಿ ಬಿಡ ಹೋಗು. ಯಾಕೆ ಹೇಳಿ ಇವಾಗ? ನಾನು ಯಾರ ರೂಮಲ್ಲಿ ಬಿಡ ಮನೆ ದೃಷ್ಟಿ ತೆಗಿ ಇದಳಮ್ಮ. ನೀನ್ ಯಾವ ದೃಷ್ಟಿನೇ ಬಿಡ ಹೋಗು.
ಮಗ ತೆಗಿ ಒಂದ್ಸರಿ ಹೇಳ್ತೀನಿ ಆಯ್ತು ನಿಮಿಷ ಹಂಗೆ ನೋಡು. ಅಯ್ಯೋ ನಾಯಿ ಕಣ್ಣು ಮಗ ಮಗ ತೆಗಿಯೇ ವಸಂತಿ. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಅವನ ಕಣ್ಣು, ಇವನ್ ಕಣ್ಣು, ಕಿತ್ತೋದವ್ರ ಕಣ್ಣು, ಸರಿ ಇರೋರ ಕಣ್ಣು, ಎಲ್ಲರ ಕಣ್ಣು ನಮ್ಮ ಅಮ್ಮನ ಮೇಲೆ ಬಿದ್ದಿರೋದೆಲ್ಲ ಕಿತ್ಕೊಂಡೋಗ್ಲಪ್ಪ. ಉಗೆ ವಸಂತಮ್ಮ ಉಗಿತೆ ಇಲ್ವ ಹೇಳಿ ಇವಾಗ? ಲೇ ಮರಿ ಓದ್ಕೆ ಹಂಗೆ ಏನೋ ಪೂಜ್ಗೆ ಜಾಪಕ ಅದೇ ಪರ್ಕೆ ಗಡಿಸ್ಬಿಡ್ತೀನಿ. ಅದೇ ಪರ್ಕೆ ಗಡಿಸ್ತಿ ಎದಳ ಅದಕ್ಕೆ ಪ್ಲೀಸ್ ನನ್ಗೆ ಎದೋಳಕ್ಕಲ್ಲ. ಉಗಿ ಒಂದೇ ಒಂದ್ಸಲಿ ಪ್ಲೀಸ್. ಉಗ್ದುಡು ಬೆಂಕಿ ಹಚ್ತೀನಿ ಇದಕ್ಕೆ ಪಟಾಪಟ. ಹೋಗತ್ತ ಇದು ಹೋಗಿ ತೂ 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 ಅಂತ ಇನ್ನು 3 ಸಲಿ ಏ 3 ಸಲಿ ಮುಂದೆ ಹೋಗು. ನನಗೆ ಚಪ್ಪಲಿ ತಗೊಂಡು ಹೊಡ್ಬಿಡು ಏನೂ ಆಗಲ್ಲ, ಆದರೆ ಥೂ ಅಂತ ಮಾತ್ರ ಹೇಳ್ಬೇಡ. ನನಗೆ ಇಲ್ಲಿಂದ ಇಲ್ಲಿವರೆಗೂ ಮುರಿದ್ಬಿಡ್ತದೆ. ಒಂದ್ಸಲಿ ದೃಷ್ಟಿ ತೆಗಿಬೇಕಾರೆ ಹೆಂಗೆ ತೂ 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 ಅಂತಾರೆ. ತೂ 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 ಅನ್ನಮ್ಮ ತೂ ತೂ ಮರಿ ಹೋಗಲತ್ತದೀನತ್ತ ನಾನು ಅಯ್ಯೋ ಅನ್ಸ್ಕೊಳ್ತೀನಿ. ಹೋಗಲ್ಲ ಮರಿ ಅತ್ತಲೇ 3 ಸಲಿ ಉಗಿದ್ಬಿಡು ಹೇಳ್ತೀನಿ. ನನ್ನ ದೃಷ್ಟಿ ಹೋಗು. ಒಂದೇ ಒಂದ್ಸಲಿ ಒಂದೇ 3 ಸಲಿ ಐ ಲವ್ ಯು ಮಗನೇ. ರಿಸಲ್ಟ್ ರೂಮ್ ಮನಿಕೋ ಪ್ಲೀಸ್ ನಂಗೋಸ್ಕರ. ನೋಡಿ ಹೆಂಗೆ ಕಾಣ್ತಿದ್ದೀವಿ ನೋಡಿ ವಸಂತಿ. ಅಯ್ಯ ವಸಂತಮ್ಮ ಮನೆ ಕಂಡಿದ್ರೆ ಪಾಪು ಥರ ಕಾಣ್ತಿಲ್ಲಮ್ಮ. ಹಾಂ ಅಯ್ಯ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ವಸಂತಿ. ಗೈ ಸಾಕು ಹಿಂಸೆ ಕೊಟ್ಟಿದ್ದು. ನೆಕ್ಸ್ಟ್ ಇವಳು ನಮ್ಮ ಮನೆಯ ಉಮಾದೇವಿ ಲೇ ಕಾರ್ ಓಡಿಸ್ತೋದು ನಾನು ಹೊರಾಕಂಡು ನೀವು ಹಿಂದೆ ಕೂತ್ಕೊಂಡು ಬುಳ್ಳಿ ಹೊಡ್ಕೊಂಡು ಕೂತಿದ್ದ. ನಾನೇ ಎದ್ದೋಡಾಡ್ತೀನಿ. ನೀವು ಏನು ಹಿಂಗೆ ಮನಗಿದ್ರೆ ಹೇಳ್ರಿ ಎಲ್ಲರೂ ಒಳ್ಳೆ ಸತ್ಯಣ ಮನಗ್ದಂಗೆ ಒಳ್ಳೆ ಏನೋ ಸಾಬೋಸ್ತಿ ದೊಡ್ಡ ಸಾಧನೆ ಮಾಡಿರೋಂಗೆ ಮನೆಕೊಂಡಿದ್ರೆ ಎಲ್ಲರೂ. ನಮ್ಮ ಡ್ಯಾಡಿ ತಂದಮ್ಮ ಅಪ್ಪ ಅಲ್ಲಿ ಬುಳ್ಳಿ ಹೊಡಕ್ಕೆ ಹೋಗಿರ್ತದೆ ಅಲ್ಲಿ. ಅಯ್ಯ ಹೊಟ್ಟೆ ಹಸಿತದ ಕಣೆ, ಹಣ್ಣುಗೋಸ್ಕರ ಇಷ್ಟು ಮಾಡೋದು ಮನೆ ತೈ ಚಿನ್ನ ಪುಟ್ಟು ಹೊಟ್ಟೆಗೆ. ಹಾಂ ತೈ ತೈ ಡೋ ಮಾಡ್ತಾ ಇದ್ದಿ ತೈ ತೈ ಇದೊಳ್ಳೆ ಒಂಚೂರು ಹೊಟ್ಟೆ ಹಸಿತದೆ. ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ತಿ? ನನಗೆ ರಕ್ತಾಗಿ ಫಸ್ಟ್ ನೀನು ರಕ್ತಾಗೆ ನಾನು ಕಾರ್ ಓಡಿಸಿರೋ ಏನು ದೊಡ್ಡ ಓಡಿಸಿರೋ ಥರ ಮಾಡ್ತಾ ಇದ್ದಿ. ಎದೋಳು ಸ್ವಲ್ಪ ನನಗೋಸ್ಕರ ಏನಾರು ಮಾಡ್ಕೊಡು ತೈ. ಮಾಡ್ಕೊಡ್ತೀನಿ ಓದ್ತಾ. ಐ ಮನೆ ಕಡೆ ನಾನು ಯಾರು ಕೇಳ್ಬಿಟ್ಟಿ ನಿನ್ನ. ನನಗೆ ನೀವು ಯಾರೂ ಬೇಕಾಗಿಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿಂಬೆಹಣ್ಣು ಇತ್ತು, ನಿಂಬೆಹಣ್ಣು ಬಿಡಿ ನೀವು ಬಾಯಿ ಹೊಳಿಕೆ ಏನು ಮಾಡ್ತೀರಾ ಸೆಟ್. ನೋಡಿ ಎಲ್ಗಾನು ಹೋಗ್ಬಂದ್ರೆ ನಮ್ಮ ಮನೆಯವ್ರಿಗೆ ಇಂಥದ್ದು ಹಿಂಗೆ ಆಗ್ತದೆ ಎಲ್ಲರಿಗೂ. ಏನು ಮಾಡೋಣ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಬೇಜಾರು. ಹಿಂಗೆ ಬಂದು ಉಳ್ಕೊಂಬಿಡ್ತಾರೆ ಎಲ್ಗನ ಹೋಗಿ ಬರಲಿ. ನಮ್ಮ ಅಪ್ಪ ಎತ್ತೋಯ್ತೋ ಎಲ್ಲಿ ಬುಳ್ಳಿ ಹೊಡೆಗೆ ಅಪ್ಪ ಓ ಥೋ ಗೊತ್ತೇ ನಮ್ಮ ಅಪ್ಪ ಬಾಡು ಅಂದ್ರೆ ಎಲ್ಲಿ ಬೇಕು ಹೊಡತಾನೆ. ಇಲ್ಗೋದವಾ ಎಡೆ ಎಡೆ ಯಾರ ಮನೆಗೆ? ಬಂಟಿ ಮನೆಗೆ. ಬಂಟಿ ಮನೆಗೆ ಏನ್ ಮಾಡೋರು ಇವತ್ತು? ಅವರು ಒಂದು ತಿಥಿ ದೇವಸ್ಥಾನಕ್ಕೆ ಹೋಗ್ಬಂದು ತಿಥಿ ಊಟಕ್ಕೂ ಬಿಟ್ಟಿಲ್ವಾ? ಬರ್ಲಿರು ಮಾಡ್ತೀನಿ ಇರು. ಅಯ್ಯೋ ಈ ಮ್ಯಾಟ್ ನನಗೆ ಗೊತ್ತೇ ಇಲ್ಲವಲ್ಲ, ಮೊದಲೇ ಹಿಡ್ಕೊಂಡಿವ್ನಿ. ಓ ನೀನಾದ್ರೂ ಮಕ್ಕ ಜ್ಞಾನ ಬೇಡವನವ ನಿಂಗೆ? ಓ ದೇವಸ್ಥಾನಕ್ಕೆ ಹೋಗ್ಬಂದಿದ್ವಿ ಭಾಳ ದಿನಕ್ಕೆ ಹೋಗೋದಲ್ವಾ? ಏನ್ ದೇವಸ್ಥಾನಕ್ಕೆ ಹೋದ್ರಿ ಅಂತ ಅಲ್ಲ ನೀನ್ ನೋಡಿ ಹೆಂಗಂತ ಇದೀವಿ. ಮಗ ಹೋಗಿ ಎಂತ ಕೆಲಸ ಮಾಡಕ್ ಹೋಗೋದಲ್ಲಿ ನೀನ್ ಹಿಡ್ಕಿ ಗಿಂಚ್ತಾ ಇದೆಯಪ್ಪ ಇಲ್ಲಿ. ಆಯಾ ಒಂದ್ಗಂತ ಕತೆ ಅಲ್ಲ ಕಣಪ್ಪ. ನಮ್ಮ ಮನೆಗೆ ರೋದನೆಗಳು ಇವತ್ತು ಥೋ ನಿನ್ನ ಅಂತ ಥೋ ನಿಮ್ ಜನ್ಮಕ್ಕೆ ನನಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂತಂದ್ರೆ ಅಮ್ಮ. ನಿಮ್ಮ ಯಜಮಾನ ಬಾಡ್ತಿನಾಗ ಅವ್ರ ಇವ್ರ ಮನೆಗೆ ಬಂಟಿ ಅಣ್ಣರ ಮನೆಗೆ ಹೋದ್ರಗ್ಲ ಬಾಡು ಏನ ತಿನ್ಬೋದು. ತಿಥಿ ಊಟಕ್ಕೆ ಹೋಗೋದಂತ ದೇವಸ್ಥಾನಕ್ಕೆ ಹೋಗಿ ಬಂದಿ. ಎಲ್ಲಾನ ಹೋಗ್ಲೋಗ್ ನಮ್ಗೇನು ಏನ್ ಪೂಜೆ ತಂದಿ ಕೆರತಾಣ ನೀನು ಪೂಜೆ ಮಾಡಕ್ಕೆ? ಕದಾಕ್ ಇಗ್ಲಿ ಜಡಿ ಹೇಳ್ತೀನಿ ಇದೇ ಮತ್ತು ಹಾಕನಾ. ಓ ನಿಂಗೆ ಒಂಚೂರನ್ನ ಕಾಮನ್ ಸೆನ್ಸ್ ಅದೇನಪ್ಪ? ಯಾಕಲ್ಲ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ದಿ. ನಾವು ಬಾಡ್ ತಿನ್ನೋ ದೇವ್ರಲ್ವ ಹೋಗಲ್ಲ. ಅಲ್ಲ ನಾವು ಬಾಡ್ ತಿನ್ನೋ ದೇವರು ಅಂದ್ರೆ ತಿನ್ಬಿಡ್ದಾಗ ಹೋಗಿ ಬಂದಿ. ಮಟನ್ ತಿನ್ನಕ್ಕೆ ಹೋಗಿದ್ದಿ. ಕಾಲಭೈರವೇಶ್ವರ ಮಟನ್ ಅದೇನೇ ಕಾಲಭೈರವೇಶ್ವರದಲ್ಲಿ ಹೇಳ್ಬೇಡ ನೀನು. ಅಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಏನು ಕಾಯ್ತು ನಾವು? ಇದಾಯ್ತು ಅಗಳ ನೀನು ಅವಾಗಿಂದ ಮನೆ ಕಡೆ ಮೆಕ್ನಂಗೆ ಹೆಂಗೆ ಕಾಲ ಹೆಂಗೇಜಿದ್ದೆ? ದೃಷ್ಟಿ ತೆಗಿಯಪ್ಪ ಅಮ್ಮಗೆ ಹುಷಾರಿಲ್ವಂತೆ. ಹಾಂ ಅಮ್ಮ ಏಕಮ್ಮ ಸೇರಿಸ್ತೇವೆ ಒಳಿಕೆ ತಿನ್ ಬಂದ್ಮೇಲೆ ದೇವಸ್ಥಾನಕ್ಕೆ. ಅಲ್ಲ ನಾನು ಎಷ್ಟು ನಿಷ್ಠೆಯಿಂದ ಸ್ನಾನ ಮಾಡಿದೆ ನಾನು. ಒಂದು ವಾರದಿಂದ ನಾನು ಒಂದೇ ಒಂದು ಮಟನ್ನು ತಿಂದಿಲ್ಲ. ಕೇಳಪ್ಪ ತಿಂದೇನೆ ಏನವ ಕೇಳಲ್ಲಿ. ನಾವು ಶನ್ಮಾತ್ಮಗೆಲ್ಲ ಅವರು ತಿನ್ನಲ್ಲ. ಅಲ್ಲ ಅಲ್ಲಿ ಕೇಳಲ್ಲಿ ಮೊನ್ನೆ ಬೇಸ್ಕೊಂಡು 3 ತಿಂದವ್ರೆ.
ನಮ್ಮದು ಒಂದೇ ಒಂದ್ ಚೂರು ಏನಮ್ಮ ಒಂದೇ ಒಂದ್ ಚೂರು ನಾವೇನೋ ತಿಂದ್ ಬಂದ್ವ ನಾವಲ್ಲಿ. ತಿಂದ್ವಾ ಅಲ್ಲ ನೀವು ಅದು ಹಂಗೆ ನೀನ್ ತಿಂದ್ ಬಂದ್ ಹೇಳು. ಅಪ್ಪ ಮಗಳು ಕೂತ್ಕೊಂಡ್ ತಿಂದ್ರಲ್ಲ, ತಿಂದು ಎದ್ದಳು ನಾಲ್ಕು ಮಾಡ್ಕೊಂಡ್ ಕೂತಿದ್ದೆ ಮಗ್ಳಿಗೆ. ಅಲ್ಲ ಕಣಪ್ಪ ಜ್ಞಾನ ಅದೇನಪ್ಪ ನಿಂಗೆ ಏನೋ ಒಂದಿಷ್ಟು ಏನಪ್ಪ ಬಾಡೋದ್ರೆ ಜೀವನ ಬಿಡ್ತಿರಲ್ಲಪ್ಪ, ಅದೇನಪ್ಪ ಕಂಡ್ಕೊಂಡಿದ್ರಾಗೆ. ನಾನು ಹೋಗಿದ್ದೆ ಅಂತ ಯಾರು ಹೇಳಿದವ್ರು ಈಗ? ನನಗೆ ಗೊತ್ತು ಒಬ್ಬ ಹೇಳಿವ ನೀನಲ್ಲಿ ಏನಂತ? ನಿನ್ ತಲೆ ಮೇಲೆ ಕೈಗೆ ಹೇಳಪ್ಪ ನೀನ್ ತಿಂದ್ ಬಂದಿಲ್ಲ ಇವಾಗ ಅಂತ. ತಿಂದೆ ಸಾಕಾ ಸುಳ್ಳು ಹೇಳಕ್ಕಲ್ಲ. ಇವಾಗಲ್ಲ ಅದೇನು ತಿಳ್ಕೊಂಗಿರಿ ಬೈತೀನಿ ಬಾಡ್ತೀನಿ ನಾನು. ಗೈಸ್ ಚಿಂಚಂಗಿರಿ ಭೈರವನ್ಗೆ ದೇವಸ್ಥಾನಕ್ಕೆ ಹೋಗ್ಕೊಂಡು ಯಾರಾದ್ರೂ ಚಿಕನ್ ಮಟನ್ ತಿನ್ಬೋದ ಅಂತ ಕಮೆಂಟ್ ಹಾಕ್ರಿ. ನಾನು ಎಷ್ಟೊಂದು ಭಕ್ತಿಯಿಂದ ಏನಾರು ಮಾಡಿದೆ, ನಮ್ಮ ಅಪ್ಪ ಎಲ್ಲ ಹಾಳು ಮಾಡ್ಬಿಡ್ತು. ಭೈರವೇಶ್ವರ ಅಂದರೆ ಬಾಡ್ ತಿನ್ಬಿಡ್ತಾರೋ. ದೇವಸ್ಥಾನದ ಮೇಲೆ ಒಂಚೂರು ಮನೇಲಿ ಇರಬೇಕು ಮನಸ್ಸಲ್ಲಿ ಭಕ್ತಿ ಎಲ್ಲ. ನಾನೊಂದು ವಾರದಿಂದ ಬಿಟ್ಬಿಟ್ಟಿದ್ದೀನಿ ಎಲ್ಲ, ಅದಕ್ಕೆ ಸಿಕ್ಕಾಪಟ್ಟು ಬೇಜಾರಾಯಿತು. ನಾವು ಬಿಟ್ಬಿಡ್ತೀವಿ ಹೋಗಿ ಬಾಡೆ ಮಾಡೋದು. ಏನಕ್ಕೆ ಏನಮ್ಮ 12 ದೇವ್ರಿಗೆ ಶನಿ ಗುರು ಇರಲ್ಲ, ನೀನ್ ಬಾಡ್ ತಿನ್ನೋದ್ ಬಿಟ್ಬಿಟ್ರಿ. ನಾನು ನಿನ್ ನೋಡುವ, ನಾನು ತಿರ್ಗಿ ನಾನು ಮನಸ್ಸು ಮಾಡಿದ್ರೆ ನಾನು ತಿನ್ನೋದ್ ಬಿಡ್ತೀನಿ, ನೀನ್ ಬಿಟ್ಬಿಟ್ಟು ನೋಡೋಣ. ಅಮ್ಮ ನಾನು ಬಿಡ್ತೀನಿ, ನನಗೋಸ್ಕರ ನೀನು ಬಿಡ್ತೀನಮ್ಮ. ನನಗೋಸ್ಕರ ಬಿಡೋಕೆ ನೀನು ಯಾರಮ್ಮ ಬಿಡಮ್ಮ. ನಾನು ಅಂತೋಳ್ ನಾನು ನೀನು ಇದ್ಯಪ್ಪ ರಾಜ್ಕುಮಾರು. ನಮ್ಮ ಜನ ಹೇಗ್ ಬಾಡು ಅಂದ್ರೆ ಹಿಂಗ್ ಸಾಯ್ತಾರ ಗಾಯ್ಸ್. ಅಷ್ಟೇ ಇವತ್ತಿನ ವಿಡಿಯೋ ನಮ್ಮ ದೇವಸ್ಥಾನ ಮುಗೀತು. ನಮ್ಮ ಅಮ್ಮ ಅರ್ಕೆ ಕಟ್ಕೊಂಡಿತ್ತು, ಆ ಅರ್ಕೆ ಎಲ್ಲ ನೆರವೇರ್ತು ಅಲ್ವಮ್ಮ. ನಮ್ಮ ಕಾಲ ಬೇರುವ ನಂಬ್ರಿ ಚುಂಚಂಗಿರಿ ನಡೀತದೆ, ನಾವು ಅಮ್ಮ ಅನ್ಕೊಂಡು ನಡೀತಂತೆ ಆದಷ್ಟು ಬೇಗ. ಅದಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಬಂದೋ, ಅದಕ್ಕೋಸ್ಕರ ಅಂತ ಹೋಗಿದ್ದು ಅಷ್ಟೇ. ಈ ವಿಡಿಯೋದಲ್ಲಿ ಅಷ್ಟೇ. ನಾಳೆ ಸಿಗೋಣ. ಉಲ್ಲರಮ್ಮ ಮೇಲೆ ನನಗೂ ನಂಬಿಕೆ ಇದೆ, ಎಲ್ಲ ಮನೆದೇವ್ರ ಮೇಲೆ ನಂಬಿಕೆ ಇದೆ, ಎಲ್ಲರ ಮನೆದೇವ್ರಿಗೂ ಅವ್ರ ಮನೆದೇವ್ರ ಮೇಲೆ ನಂಬಿಕೆ ಐತೆ. ನಮಗೆ ಸ್ವಲ್ಪ ಜಾಸ್ತಿನೇ ಐತೆ. ನಮ್ಮ ಅಮ್ಮ ಅನ್ಕೊಂಡಿತ್ತು 2 ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಇದೆಲ್ಲ ಮಾಡ್ಕೋತೀವಿ ಅಂತ. ನಮ್ಮ ಅಮ್ಮ ಆಗದಂಗೆ ಮಾಡ್ತು, ಆದಂಗೆ ನಡೀತು, ಅದಕ್ಕೆಲ್ಲ ಮಾಡ್ಕೊಂಬಂದೋ. ಈ ವಿಡಿಯೋ ನಿನಗೆ ಮುಗಿಸೋಣ, ನಾಳೆ ಸಿಗೋಣ. ಏನು ಏನು ಟಾಟಾ ಬಾಯ್ ಬಾಯ್. ಆಮೇಲೆ ಸರ್ಪ್ರೈಸ್ ಮಾಡ್ರಿ.